ನನ್ನ ಪ್ರೀತಿಯ ಭಾಗ್ಯಶ್ರೀ ಮೇಡಮ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಟೀಸರ್ ಇವತ್ತು ರಿಲೀಸ್ ಆಗಿದೆ. ದಯಮಾಡಿ ಏಪ್ರಿಲ್ನಲ್ಲಿ ಬಿಡುಗಡೆ ಆಗ್ತಾ ಇದೆ. ಎಲ್ಲರೂ ಚಿತ್ರವನ್ನು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ. ದಯವಿಟ್ಟು ಪೈರಸಿ ನೋಡಕ್ಕೆ ಹೋಗ್ಬೋದು. ನಾಯಕ ನಟಿ ಮಾತಾಡ್ತಾರಂತೆ, ಎರಡೇ ಎರಡು ಮಾತಾಡಿ ಮೂರನೇದು ಮುಗಿಸ್ತೀವಿ. ಮರಳಿ ಬಾರದ ದಿನಗಳು ಮಂಜು ಕರಡಿಯವರು ಡೈರೆಕ್ಷನ್ ಮಾಡಿರೋಂಥದ್ದು. ಇನ್ನು ಹಲವಾರು ಸಿನಿಮಾಗಳಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಮರಳಿ ಬಾರದ ದಿನಗಳು ಅಂತಂದರೆ ನಿಮಗೆ ಗೊತ್ತಿದೆ, ಮರಳಿ ಬಾರದ ದಿನಗಳು ಯಾವತ್ತೂ ಮರಳಿ ಬರಲ್ಲ. ಈ ಸಿನಿಮಾದಲ್ಲಿ ನಾವು ಹೇಳಕ್ಕೆ ಕೊಟ್ಟಿರೋದು ಏನು ಅಂತಂದರೆ, ಡೈರೆಕ್ಟ್ ಹೇಳಕ್ಕೆ ಕೊಟ್ಟಿರೋದು ನಾನಲ್ಲ, ನಾನು ಹೇಳೋದು ಯಾರು ಕೇಳಲ್ಲ, ಡೈರೆಕ್ಟ್ ಹೇಳೋದು ಕೇಳ್ತಾರೆ. ಈ ಸಮಾಜದಲ್ಲಿ ನಮ್ಮ ಸಮಾಜದಲ್ಲಿ ಆ್ಯಕ್ಚುಲಿ ನಮ್ಮ ಸಮಾಜದಲ್ಲಿ ಆಗ್ತಿರೋ ಅನ್ಯಾಯಗಳು ಈಗ ಆಗ್ತಿರೋದಕ್ಕೆ ಮೊದಲೆಲ್ಲ 25 ವರ್ಷ ಆದ್ರೂ ಜವಾಬ್ದಾರಿ ಬರ್ತಿರಲಿಲ್ಲ. ಇವತ್ತು 25 ವರ್ಷಕ್ಕೆ ಜವಾಬ್ದಾರಿ ತಗೊಂಡ್ರು ಮನೇಲಿ. ಹಿರಿಯ ಮಗ 25 ವರ್ಷಕ್ಕೆ ಜವಾಬ್ದಾರಿ ತಗೊಂಡು ಸಂಪಾದನೆಗಳನ್ನು ಮಾಡೋದು ಹೇಗೆ ಅಂತ ಕಲಿತಿಲ್ಲ. ಇವತ್ತಿನ ಕಾಲದಲ್ಲಿ 25 ವರ್ಷ ಆದ್ರೆ ಜವಾಬ್ದಾರಿ ಇರಲ್ಲ, ಕೆಟ್ಟ ಚಟಗಳನ್ನು ಕಲಿಬೇಕು ಅಂತ ಓಡಾಡ್ತಾ ಇರ್ತಾರೆ. ಬಟ್ ಇನ್ನು ಏನು ಸಮಾಜ ಈ ಪ್ರಪಂಚದಲ್ಲಿ ಏನು ನಡೀತದೆ ಅಂತ ಗೊತ್ತಾಗ್ತಾರೆ. 25 ವರ್ಷ ಆದ್ರೆ 30-35 ವರ್ಷಕ್ಕೆ ಅವ್ರು ಮದುವೆ ಆಗ್ತಾ ಇದ್ದಾರೆ ಎಲ್ಲ. ನಿಜ ತಾನೆ? ನಾನು ಇನ್ನೂ ಆಗಿಲ್ಲ, ಅದಕ್ಕೆ ಹೇಳ್ಕೊಂಡೆ. ಯಾಕೆಂದ್ರೆ ಜವಾಬ್ದಾರಿ ಜಾಸ್ತಿ ಆಗಿದೆ. ಫಸ್ಟ್ ಆಫ್ ಆಲ್ ಈ ನಾವೇನು ಮಾಡಬೇಕು ಅಂದರೆ ಈ ಸಮಾಜದಲ್ಲಿ ಆಗೋ ಅನ್ಯಾಯಗಳನ್ನು ತಡಿಬೇಕು. ನಾವು ಆಲೋಚನೆ ಮಾಡಿ ಕೆಟ್ಟ ಜವಾಬ್ದಾರಿ ಒಳ್ಳೆ ಜವಾಬ್ದಾರಿ ನಾವು ಬೇರೆ ಮಕ್ಕಳಿಗೆ ಹೇಳ್ಕೊಡ್ಬೇಕು. ನಾನಿದ್ರೆ ಹೇಳ್ಕೊಟ್ಟಿಲ್ಲ, ನಾನು ಮನೆಯಾಳ ಪಾತ್ರ ಮಾಡಿರೋದು, ಊರ ಮಾಡಿರೋದು ನಾನು ತಪ್ಪದು. ನಾನು ಇದುವರೆಗೂ ನಮ್ಮ ಮಕ್ಕಳ ಮುಂದೆ ಯಾರ ಮುಂದೆ ನಾನು ಸಿಗರೇಟ್ ಸೇದಿದ್ದು ಯಾರು ನೋಡಿಲ್ಲ. ಮಂಜು ಕವಿಯವರು ಸಾಧನೆ ಮಾಡಿ ನಾನು ತಗೊಂಡು ಅಂತ ಹಾಕೋರೆ. ನಮ್ಮ ಅಪ್ಪನ ಇದೇನು ನಾನು ಕೇಳಿದ್ರೆ ಇಲ್ಲ ಕಣಪ್ಪ ಹೊಗೆ ಬಿಡ್ತಿದ್ದೆ ಅಂತ ಹೇಳ್ತೀನಿ ಅಷ್ಟೇ. ಸೊ ತುಂಬ ಖುಷಿ ಆಯಿತು. ಮರಳಿ ಬಾರ ದಿನಗಳನ್ನು ನೋಡಿ ನಿಮ್ಮ ಮರಳಿ ಕಳೆದೋಗಿರೋ ದಿನಗಳೆಲ್ಲ ನೆನಪಾಗ್ತದೆ ನೋಡಿ. ಥ್ಯಾಂಕ್ ಯು ಸೊ ಮಚ್. ಪ್ರೊಡ್ಯೂಸರ್ ಇವತ್ತು ನಮ್ಮ ಶ್ರೀಮತಿ ಭಾಗ್ಯ ಮೇಡಮ್ ಅವರು ನಮ್ಮ ಮೂಲ ನಿವಾಸ ಅಂಬೇಡ್ಕರ್ ಸಂಘಟನೆಯ ಒಂದು ರಾಜ್ಯ ಸಮಿತಿಯ ಮಹಿಳಾ ಮುಖಂಡರಾಗಿದ್ದು, ಇವತ್ತು ಅವರಿಗೆ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಇವತ್ತು ತಮ್ಮೆಲ್ಲರ ಇದರಲ್ಲಿ ತಮ್ಮೆಲ್ಲರ ಪರವಾಗಿ ನಮ್ಮ ವೈಯಕ್ತಿಕವಾಗಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೋರ್ತೀನಿ ಬಂದಿದೆ. ಅದೇ ರೀತಿ ಇವತ್ತೊಂದು ಸಿನಿಮಾ ಅಲ್ಲಿ ನಟನೆ ಮಾಡಿ ಆ ಸಿನಿಮಾ ಇವತ್ತು ಟೀಸರ್ ರಿಲೀಸ್ ಆಗ್ತಾ ಇರ್ತಕ್ಕಂಥದ್ದು ಇನ್ನೊಂದು ಭಾಗ್ಯ ಮೇಡಮ್ ಅವರಿಗೆ ಜನ್ಮ ಪಡೆದಂತೆ ಅಂತ ನಾನಂತೂ ಭಾವಿಸ್ತೀನಿ ಸಿನಿಮಾ ರಂಗದಲ್ಲಿ. ಅದೇ ರೀತಿ ಇವತ್ತು ನಾವಿಲ್ಲಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳೇನಿದ್ದೀವಿ, ಸಿನಿಮಾ ಅವರಾಗಿರ್ಬೋದು, ಮತ್ತು ನಮ್ಮ ಹೋರಾಟಗಾರರು ನಮ್ಮ ಹೂಡಿ ರಾಮಚಂದ್ರ ಸರ್ ಅವರು, ನಮ್ಮ ಅಮರ್ ಸರ್, ನನಗೆ ತುಂಬಾ ಇಷ್ಟ ಆಗಿದೆ. ನಮ್ಮ ಯೋಗೇಶ್ ಮಾಸ್ಟರ್ ಕಾರ್ಯಕ್ರಮ ಬಂದಿದ್ದು. ಯೋಗೇಶ್ ಮಾಸ್ಟರ್ ಅವರು ಸಿಕ್ಕೋದು ಕಷ್ಟ, ಅವ್ರ ಹತ್ರ ಮಾತಾಡೋದು ಕಷ್ಟ. ಅವರೆಲ್ಲರೂ ಮಾತು ಕೇಳಿದ್ರೆ ಸಾಕು ಅಂತ ಯಾವತ್ತೂ ಕೂಡ ನಾವು ಕಾಯ್ತಾ ಇರ್ತೀವಿ. ಸಾರಿಗೆ ಬಂದಿದ್ದು ತುಂಬ ಖುಷಿಯಾಗಿ ಸಂತೋಷ ಆಯಿತು. ಅದೇ ರೀತಿ ಸಿನಿಮಾಗಳಿಗೆ ಸಿಳ್ಳೆ ಹೊಡ್ಕೊಂಡು ಚಪ್ಪಾಳೆ ಹೊಡ್ಕೊಂಡು ಫಿಲ್ಮ್ ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಕ್ಕಂಥ ನಾವು ಇವತ್ತು ಅದೇ ರೀತಿ ಭಾಗ್ಯ ಮೇಡಮ್ ಅವರು ಜೀವನದಲ್ಲಿ ಹಲವಾರು ಕಷ್ಟ ಸುಖ ನೋವು ದುಃಖಗಳನ್ನು ಅನುಭವಿಸುತ್ತಾ ನಾನು ಕೇವಲ ಒಂದು ಗೃಹಿಣಿಯಾಗಿ ಮನೆಯಲ್ಲೇ ಉಳಿಯಲ್ಲ, ನನ್ನೆಲ್ಲ ಸಾಧನೆಗಳು ಮಾಡಿ ತೋರಿಸಬಲ್ಲೆ ಅಂತಕ್ಕಂಥದ್ದು ಈ ಸಿನಿಮಾದಲ್ಲಿ ನಡೆಸಿರೋದು ಎಲ್ಲ ಮಹಿಳೆಯರಿಗೂ ಒಂದು ಉದಾಹರಣೆ ಅಂತ ನಾನಂತೂ ಭಾವಿಸ್ತೀನಿ. ಅದೇ ರೀತಿ ಈ ಸಿನಿಮಾ ಎಲ್ಲ ರೀತಿಯ ಸಕ್ಸಸ್ಗಳನ್ನು ಆಗ್ತಾ ಒಳ್ಳೆ ರೀತಿಯಲ್ಲಿ ಹೆಸರನ್ನು ಮಾಡಲಿ ಅಂತೇಳಿ ಈ ಸಿನಿಮಾಗೆ ನಮ್ಮ ಎಲ್ಲರ ಬೆಂಬಲ, ನಮ್ಮ ಸಂಘಟನೆ ಬೆಂಬಲ. ಇದು ಭಾಗ್ಯ ಮೇಡಮ್ ಅವರು ನಡೆಸಿದ್ದಾರೆ ಅಂತಂದರೆ ಅವರೊಬ್ಬರದೆಲ್ಲ ಸಿನಿಮಾ ನಮ್ಮ ಸಿನಿಮಾ ಅಂತ ನಾವು ಭಾವಿಸ್ತಾ ಈ ಸಿನಿಮಾ ತೆರೆಗೆ ಬಂದು ಒಳ್ಳೆ ರೀತಿ ಮುಂದಕ್ಕೆ ಹೋಗೋದಕ್ಕೆ ನಮ್ಮ ಸಹಕಾರ ಯಾವತ್ತೂ ಇರ್ತದೆ ಅಂತೇಳಿ ಸಂದರ್ಭ ಮತ್ತು ನನಗೆ ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ತೆ, ಜೈ ಭೀಮ್. ಈಗ ಎಲ್ಲರೂ ಟೀಸರ್ ಅನ್ನು ವೀಕ್ಷಣೆ ಮಾಡಿ, ಟೀಸರ್ ಮುಗಿದ ತಕ್ಷಣ ನಮ್ಮ ಸೂರಿ ಸರ್ ಕಡೆಯಿಂದ ನಮ್ಮ ಸಹೋದರಿ ಭಾಗ್ಯ ಮೇಡಮ್ ಅವರಿಗೆ ಜನ್ಮದಿನದ ಶುಭಾಶಯಗಳ ಪ್ರಯುಕ್ತ ಒಂದು ಗೌರವ ಸನ್ಮಾನ ಇರುತ್ತೆ. ಎಲ್ಲರೂ ಗೌರವದಿಂದ ಅವ್ರನ್ನ ಆಶೀರ್ವದಿಸಬೇಕು ಅಂತ ವಿನಂತಿ ಮಾಡ್ತೀವಿ. ಒಳ್ಳೆಯದಾಗಿ. ಮರಳಿ ಬಾರದ ದಿನಗಳು ನನ್ನ ಸಹೋದರ ಮಂಜು ಕವಿಯವರು
ಸುಮಾರು 20 ವರ್ಷಗಳಿಂದ ನಮ್ಮ ಜೊತೆ ಒಂದು ಕುಟುಂಬದವರಿಗಿಂತ ಹೆಚ್ಚಾಗಿ ಅಣ್ಣ ತಮ್ಮಂದರಿಗಿಂತ ಹೆಚ್ಚಾಗಿ ಭಾರತೀಯರ ಸೇವಾ ಸಮಿತಿಯ ಒಂದು ಸದಸ್ಯ, ಕುಟುಂಬದ ಸದಸ್ಯ, ಜೊತೆಗೆ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರರು, ಭೀಮರಪ್ಪ ಸರ್ ಅವರು, ಸುರಿ ಬ್ರದರು, ಎಲ್ಲರೂ ನಿಜವಾಗ್ಲೂ ಹೇಳ್ಬೇಕಾದ್ರೆ ನಮ್ಮ ಭಾಗ್ಯ ಸಿಸ್ಟರ್ ಅವ್ರಿಗೆ ಇದು ಮೊದಲನೇ ಚಿತ್ರ ಅಲ್ಲ, 100 ಚಿತ್ರಗಳನ್ನ ಯಶಸ್ವಿಯಾಗಿ ತಗೊಂಡೋಗ್ಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಯಾಕೆಂದ್ರೆ ಒಂದು ಸಾಧನೆ ಅನ್ನೋದು ಕಡಿಮೆ ಇಲ್ಲ, ಇದು ಮೊದಲನೇ ಹೆಜ್ಜೆ. ಇದೇನು ಮರಳಿದ ಬಾರದ ದಿನಗಳು ಅಂತ ಏನು ಟೈಟ್ಲ್ ಕೊಟ್ಟಿದ್ದಾರೆ, ನಿಜವಾಗ್ಲೂ ಬಹಳ ಅದ್ಭುತವಾಗಿದೆ. ನಮ್ಮ ಮಂಜು ಕವಿ ಏನೇ ಮಾಡಿದ್ರು ಒಂದು ಸ್ಪೆಷಲ್ ಇರುತ್ತೆ ಅದರಲ್ಲಿ. ಯಾಕೆಂದ್ರೆ ನಮ್ಮ ಜೀವನದಲ್ಲಿ ನಾವು ಚಿಕ್ಕ ವಯಸ್ಸಿಂದ ಕಷ್ಟಪಟ್ಟು ಸಂತೋಷವಾಗೂ ಬಂದಿರ್ಬೋದು, ಕಷ್ಟಪಟ್ಟು ಬಂದಿರ್ಬೋದು. ಆದ್ರೆ ಕಷ್ಟದಿಂದ ಮೇಲೆ ಬಂದ ಮೇಲೆ ಮತ್ತೆ ಆ ದಿನಗಳು ಮರಳಿ ಬಾರದ ದಿನಗಳು ಅಂತ ಅಂತ ಸ್ಟೋರಿ ಅನ್ಕೊಂತೀನಿ. ಆ ಕಷ್ಟದಿಂದ ಬಂದ್ಮೇಲೆ ಇವತ್ತಿನ ದಿನ ನಾವು ಆ ದಿನಗಳು ಮತ್ತೆ ಬಾರದೇ ಇರಲಿ, ಇವರಿಗೆ ಶಾಶ್ವತವಾಗಿ ದೇವರ ಆರೋಗ್ಯ ಭಾಗ್ಯ, ಇವ್ರ ಕುಟುಂಬಕ್ಕೆ, ಇವ್ರ ತಂಡದವ್ರಿಗೆ ಎಲ್ರಿಗೂ ಒಳ್ಳೇದಾಗ್ಲಿ. ಆ ಕಾಳಿಯಮ್ಮ ದೇವಸ್ಥಾನ, ಆ ದೇವಿಯ ಆಶೀರ್ವಾದ ಇಡೀ ತಂಡದ ಮೇಲಿರ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಮಾತುಗಳು ವಿರಾಮ ಕೊಡ್ತೀನಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ, ಒಳ್ಳೇದಾಗ್ಲಿ. ಈ ಚಿತ್ರ 100 ದಿನಗಳನ್ನ ತಗೊಂಡೋಗಿ ಯಶಸ್ವಿಯಾಗಿ ಸಾಧ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಒಳ್ಳೇದಾಗಲಿ. ನೋಡಿದ್ರಿ, ಅದರಲ್ಲಿ ಮುಖ್ಯ ಪಾತ್ರ ನಿರ್ವಹಿಸಿರ್ತಕ್ಕಂಥ ನಮ್ಮ ಭಾಗ್ಯಶ್ರೀ ಮೇಡಮ್ ಅವರ ಜನ್ಮದಿನ. ಈ ದಿನ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ನನ್ನ ಕಡೆಯಿಂದ ಹಾಗೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಒಂದು ಆಶೀರ್ವಾದ ಇರಲಿ. ಎಲ್ಲರವರಿಗೆ ಇದನ್ನು ಮರಳಿ ಬಾರದ ದಿನಗಳಂತ ಯಾವ ರೀತಿ ಹೇಳ್ತೀವಿ ಅಂದ್ರೆ, ನೀವೆಲ್ಲ ನೋಡಿರ್ಬೋದು, ಒಂದು ಹಸು ಕರು ಕುಣಿತದೆ, ಹಸು ಕುಣಿಯಕ್ಕಾಗಲ್ಲ. ಯಾಕೆಂದ್ರೆ ಆ ವಯಸ್ಸಾಗಿರುತ್ತೆ. ಮರಿಗಳು ಅವ್ರ ಆಡ ಚೆಲ್ಲಾಟ, ಆ ಸಂತೋಷ, ಅದನ್ನ ಮರಳಿ ಬಾರದ ದಿನಗಳು ಅಂತ ನಾವು ಹೇಳ್ತೀವಿ. ಬರಬಾರದ ದಿನಗಳು ಬೇರೆ, ಅದನ್ನ ಯಾರಿಗೆ ಜ್ಞಾಪಿಸ್ಕೊಳ್ಳೋದು ಬೇಡ. ಈಗ ಮರಳಿ ಬಾರದ ದಿನಗಳು ಅಂದ್ರೆ ಒಂದು ಅದ್ಭುತವಾದ ಒಂದು ದಿನಗಳನ್ನ ಕಳೆದ ಕ್ಷಣಗಳನ್ನ ಅದು ಮತ್ತೆ ಮರಳಿ ಬರಲ್ವಲ್ಲ ಅನ್ನೋದನ್ನ ಮರಳಿ ಬಾರದ ದಿನಗಳಂತ ಮಾಡಿ ನಮ್ಮ ನಿರ್ದೇಶಕರು ಒಂದು ಕಥೆನ ಒಂದು ಈಗಿನ ಜನತೆಗೆ ಏನು ನಡೀತಾ ಇದೆ ಪ್ರಪಂಚ, ನಮ್ಮ ದೇಶದಲ್ಲಿ ಏನು ಕೆಟ್ಟದೆಲ್ಲ ಯುವಕರು ಏನು ತಗೊಳ್ತಾ ಇದ್ದಾರೆ, ಅದನ್ನ ಯಾವ ರೀತಿ ಬದುಕಬೇಕು, ಮುಂದೆ ಯುವ ಪೀಳಿಗೆ ಯಾವ ದಾರಿ, ಇವತ್ತಿನ ಯುವ ಪೀಳಿಗೆ ಯಾವ ದಾರಿ ಹೋಗ್ತಾ ಇದೆ. ಇವತ್ತೇನಾಗಿದೆ ಅಂದ್ರೆ ಎಲ್ಲರೂ ಗಂಡ ಹೆಂಡತಿ ಎಲ್ಲರೂ ದುಡಿಯಕ್ಕೆ ಹೊರಟೋಗ್ತಾರೆ. ಮಕ್ಕಳು ಆಡಿದ್ದೇ ಕೆಲಸ, ಆಡಿದ್ದೇ ಆಟ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಗಮನಿಸಕ್ಕೂ ಕೂಡ ತಂದೆ ತಾಯಿಗಳವರಿಗೆ ಸಮಯ ಇರೋದಿಲ್ಲ. ಇಂಥ ಟೈಮಲ್ಲಿ ಮುಂದೆ ಅವರು ಭಾವಿ ಪ್ರಜೆಗಳು ಮುಂದೆ ಅವ್ರು ಯಾವ ರೀತಿ ದೇಶನ ನಡೆಸ್ಕೊಂಡು ಹೋಗ್ತಾರೆ. ಇವಾಗ ಒಂದು 30 ವರ್ಷದಿಂದ ನಾನು ಏನು ಬೆಂಗಳೂರು ನೋಡ್ತಾ ಇದ್ದೆ, ಆ ದಿನ ಇವತ್ತಿಲ್ಲ. ಇನ್ನು ಇವತ್ತಿರೋದು ಇನ್ನು ಮುಂದಕ್ಕಿರೋದು. ಅಂದ್ರೆ ನಾವು ಮಕ್ಕಳಿಗೆ ಏನು ತಿದ್ದಿ ಬುದ್ಧಿ ಹೇಳ್ತೀವಿ, ಅವ್ರು ಒಳ್ಳೆ ದಾರಿಯಲ್ಲಿ ತಡಿಸಿದ್ರೆ ಅವರು ಮುಂದಿನ ಒಳ್ಳೆ ಸತ್ಪ್ರಜೆಗಳಾಗ್ತಾರೆ. ಇಲ್ಲಾಂದ್ರೆ ಅದು ಬೇರೆ ಆಗುತ್ತೆ. ಅದನ್ನ ನಮ್ಮ ಮಂಜು ಕೈಯವರು ಈ ಚಿತ್ರದಲ್ಲಿ ನಿರ್ದೇಶನದ ಮುಖಾಂತರ ಅದ್ಭುತವಾಗಿ ಅದನ್ನ ಕಥೆಯನ್ನ ನಿರೂಪಣೆ ಮಾಡಿ ಅದನ್ನ ನಿರ್ದೇಶನ ಮಾಡಿದ್ದಾರೆ. ನನಗೆ ಒಂದು ಪಾತ್ರ ಮಾಡಿಸಿದ್ದಾರೆ ಅಲ್ಲ, ಹಲವಾರು ಪಾತ್ರಗಳು. ಒಂದು ಪಾತ್ರದಲ್ಲಿ ಹಲವಾರು ಪಾತ್ರ ಮಾಡಿದ್ದಾರೆ. ಈಗ ನೀವೇನ್ ನೋಡಿದ್ರಿ ಒಂದು ಪಾತ್ರ ಅಂತ ಇನ್ನೂ 3-4 ನನಗೆ ಇದೇ ಸಿನಿಮಾದಲ್ಲಿ ಮಾಡಿಸಿದ್ದಾರೆ. ಆ ಕುತೂಹಲ ಸಿನಿಮಾ ನೋಡೋವರೆಗೂ ಇಲ್ಲಿ ಆ ಅದ್ಭುತವಾದ ಏನು ಕಥೆ, ಪ್ರತಿಯೊಬ್ಬರಿಗೂ ಒಂದು ಸಂದೇಶ ಇದೆ. ಎಲ್ಲ ನಮ್ಮ ಆಕ್ಟರ್ಸ್ ಏನ್ ಮಾಡಿದ್ದಾರೆ, ವಿನೋದ್ ಕೊಬ್ಬರಿಗೌಡರಾಗಲಿ, ಗೋವಿಂದೇಗೌಡರಾಗಲಿ, ಭಾಗ್ಯಶ್ರೀ ಮೇಡಮ್ ಅವರಾಗಲಿ, ಬಾಲರಾಜ್ ವಾಡಿಯವರಾಗಲಿ, ಒಬ್ಬೊಬ್ಬರಿಂದಲೂ ಒಂದೊಂದು ಸಂದೇಶವನ್ನು ನಮ್ಮ ಜನತೆಗೆ ಇದೆ, ಯುವ ಜನತೆಗಿದೆ. ಎಲ್ಲರಿಗೂ ಈ ಚಿತ್ರ ನೋಡಬೇಕು. ಮುಂದೆ ಹೆಂಗ್ ಬದುಕಬೇಕನ್ನೋದನ್ನ ನೋಡೋದಕ್ಕೋಸ್ಕರ ಈ ಚಿತ್ರಕ್ಕೆ ಬರಲೇಬೇಕು. ಎಲ್ಲ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಅಲ್ಲಿ ಇಲ್ಲಿ ಟಿವಿನೆಲ್ಲ ಮೊಬೈಲಲ್ಲಿ ನೋಡ್ಕೊಂಡು ಖುಷಿ ಪಟ್ಟರೆ ನಮ್ಮ ಕಲಾವಿದರಿಗೆ ಮತ್ತೆ ಒಂದು ಎನ್ಕರೇಜ್ಮೆಂಟ್ ಇರಲ್ಲ. ಇವರೆಲ್ಲರೂ ಥಿಯೇಟರ್ಗೆ ಬಂದು ನೋಡಿ ಅಂತ ಹೇಳ್ತಾ, ಮತ್ತೆ ಎಲ್ಲ ನಮ್ಮ ಮರಳಿ ಬಾರದ ದಿನಗಳ ಚಿತ್ರದ ತಂಡದ ಮೇಲೆ ಮತ್ತೆ ಕ್ರೂ ಮೆಂಬರ್ಸ್, ಕಾಂತಜ್ಞರು, ಅವರೆಲ್ಲರ ಕನ್ನಡಿಗರ ಆಶೀರ್ವಾದ ಮುಖ್ಯವಾಗಿ ಇರಲಿ. ಇದೇ ರೀತಿ ನೀವು ಒಂದ್ಸರ್ತಿ ಆಶೀರ್ವಾದ ಮಾಡಿದ್ರೆ ಭಾಗ್ಯಶ್ರೀ ಮೇಡಮ್ ಇವತ್ತೇನು ಮಾಡ್ತಾ ಇದ್ದಾರೆ 100 ಸಿನಿಮಾ ಮುಗಿಬೇಕು ಅನ್ನೋ ಒಂದು ಆಶೀರ್ವಾದ ನಿಮ್ಮೆಲ್ಲ ಆಶೀರ್ವಾದ ಇರಲಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ.